ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿಕೊಂಡು ಬಹುಮುಖ್ಯವಾಗಿ ಒಂದು ಕಡೆ ಸಂಪನ್ಮೂಲಗಳ ಕ್ರೋಢೀಕರಣ, ಮತ್ತೊಂದು ಕಡೆ ಆರ್ಥಿಕ ಪರಿಸ್ಥಿತಿ, ಮತ್ತೊಂದು ಕಡೆ ರಾಜ್ಯದ ಅಭಿವೃದ್ಧಿ, ಇವೆಲ್ಲವೂ ಹಾಗೂ ಗ್ಯಾರಂಟಿಗಳನ್ನು ಜನತೆಯ ಮುಂದೆ ಸಮರ್ಪಕವಾಗಿ ಮುಂದಿಡುವಂತಹ ಒಂದಷ್ಟು ಪ್ರಯತ್ನಗಳು ಆಗಬೇಕಾಗತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ DK-ಶಿಯ ಮುಂದಿರುವಂಥ ಈ ಸವಾಲುಗಳು ಮತ್ತು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇನ್ನಾಗ್ತಾರೆ, ಯಾರಿಗೆಲ್ಲ ಅವಕಾಶ ಸಿಗಬಹುದು, ಹೇಗೆ ನಾಡನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅನ್ನುವಂಥದ್ದು ಕಾದು ನೋಡಬೇಕು. ಈ ವಿಚಾರವಾಗಿ ನಾವು ಚರ್ಚೆನ ಮಾಡ್ತಿದ್ದೀವಿ. ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಸಂಪಾದಕ ಸಲಹೆಗಾರರಾದ ಗಂಗಾಧರ್ ಕುಷ್ಟಗಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ BJP ವಕ್ತಾರರಾದ ಲೋಹಿತ್ ಅವರು ಇದ್ದಾರೆ ನಮ್ಮ ಜೊತೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಝೂಮ್ ಲೈವ್ ಅಲ್ಲಿ ಕಿಶೋರ್ ನಾರಾಯಣ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೋತೀನಿ ಈ ಸಂದರ್ಭದಲ್ಲಿ. ಎಸ್ ಗಂಗಾಧರ್ ಕುಷ್ಟಗಿ ಅವರೇ, ಬಹುಶಃ ಇವತ್ತು ನಾವು ನಿರೀಕ್ಷೆ ಮಾಡಿದ್ವಿ, ಹೈಕಮಾಂಡ್ ಹೇಳಿದೆ, ಸೂಚನೆ ಕೊಟ್ಟಿದೆ ಅಂತಂದಾಗ ನಿನ್ನೆ ದಿನವಿಡೀ ಸೈಲೆಂಟ್ ಆಗೇ ಇದ್ದಂತಹ ಸಿದ್ದರಾಮಯ್ಯನವರು ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಇವತ್ತು ಅಂತಿಮವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಚಿವರುಗಳಿಗೆ ವಿಚಾರವನ್ನು ತಿಳಿಸ್ತಾರೆ. ಮತ್ತೆ ಸರ್, ವಿಚಾರವನ್ನು ತಿಳಿಸಿದ ನಂತರದಲ್ಲಿ ಒಂದಷ್ಟು ಭಾವುಕ ಕ್ಷಣಗಳಿಗೂ ಆ ಒಂದು ಸನ್ನಿವೇಶ ಅಥವಾ ಅಲ್ಲಿನ ಒಂದು ಕಾವೇರಿ ನಿವಾಸ ಸಾಕ್ಷಿ ಆಗ್ಬಿಡುತ್ತೆ. ಆ ಬೆಳವಣಿಗೆಯನ್ನು ವಿವರಿಸೋದಾದ್ರೆ, ಆದರೆ ಸಿದ್ದರಾಮಯ್ಯನವರ ಜೊತೆಗೆ ಆ ಒಂದು ಒಡನಾಟ ಎಷ್ಟು ಮಟ್ಟಿಗಿತ್ತು ಸಚಿವರುಗಳಿಗೆ, ಸಂಪುಟದ ಸಹೋದ್ಯೋಗಿಗಳಿಗೆ, ಮತ್ತೆ ಎಲ್ಲರೂ ಎಷ್ಟು ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಇಲ್ಲೇ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನು ಅನಿಸುತ್ತೆ ಅಂತ ಒಂದು ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ನೀವು ಆವಾಗಲೇ ಒಂದು ಪ್ರಸ್ತಾಪ ಮಾಡಿದಿರಿ. ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಈ ಹಿಂದೆ 6 ತಿಂಗಳ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಿದ್ರೆ ಅವರು ದೊಡ್ಡ ವ್ಯಕ್ತಿ ಆಗ್ತಿದ್ರು. ಈಗ ರಾಜೀನಾಮೆ ಕೊಡೋದಕ್ಕೂ ಹೈಕಮಾಂಡ್ಲಿಂದ ಒತ್ತಡ ಹೇರಿ ಕೊಡಿಸೋದಕ್ಕೂ ವ್ಯತ್ಯಾಸ ಆಗಿದೆ. ಹೌದೌದು, ತಾವಾಗೆ ಕೊಡೋದಕ್ಕೂ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದರಿಂದ ಏನಾಗಿದೆ ಅಂದರೆ, ಇಷ್ಟು ದಿವಸ ಒಂದು ಕಡೆಗೆ DK ಶಿವಕುಮಾರ್ ಅವ್ರ ಬಣ ಹೇಳ್ತಾ ಇತ್ತು, ಇಲ್ಲ ಒಪ್ಪಂದ ಆಗಿದೆ ಅಂತೇಳಿ. ಬೇರೆ ಬೇರೆ ಅವರ ಯಾರು ಅವರ ಇವರು ಏನಪ್ಪ ಅಂದರೆ ಬೆಂಬಲಿಗರಿದ್ದರು, ಅವ್ರ ಮೂಲಕ ಹೇಳಿಸ್ತಾ ಇದ್ರು ಅವರು, ಹಾಗೆ ಇಲ್ಲ ಒಪ್ಪಂದ ಆಗಿದೆ ಅಂತೇಳಿ. ಈ ಕಡೆ ಪಾಳ್ಯದಲ್ಲಿ ಆ ಥರ ಏನು ಒಪ್ಪಂದ ಆಗಿಲ್ಲ, ಇವರೇ 5 ವರ್ಷ ಮುಂದುವರಿತಾರೆ ಅಂಥೇಳಿ ಇವರ ಸಿದ್ದರಾಮಯ್ಯನವರ ಆಪ್ತರೆಲ್ಲ ಹೇಳ್ತಾ ಇದ್ರು, ಇಲ್ಲ ಇವರೇ ಪರ್ಮನೆಂಟು, ಇವರೇ ಮುಂದುವರಿತಾರೆ ಅಂಥೇಳಿ. ಆದರೆ ಇದು ಇವತ್ತಿನ ಈ ಘಟನೆ ಏನಿದೆ ಅಲ್ಲ, ಇದು ನೀವು ಹೇಳಿದ್ರಿ ಏನು ಒಂದು ಭಾವನಾತ್ಮಕವಾಗಿ ಏನಪ್ಪ ಅಂದ್ರೆ ಬಂತು ಅಂಥೇಳಿ, ಕರೆಕ್ಟು. ಆ ಘಟನೆ ಏನು ತೋರಿಸ್ಕೊಡ್ತಾ ಇದೆ ಅಂತಂದರೆ, ಇಷ್ಟು ದಿವಸ ಅದು ಮುಚ್ಚಿಡಲ್ಪಟ್ಟಿರ್ತಕ್ಕಂಥದ್ದು, ಹೌದಾ, ಒಪ್ಪಂದ ಆಗಿತ್ತು ಅನ್ನೋದು ಬಹಿರಂಗಗೊಂಡಿದೆ. ಈ ಹಿಂದೆ ಆರಂಭದಲ್ಲಿ 50-50 ಒಪ್ಪಂದ ಆಗಿತ್ತು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರೇ ಹೇಳ್ಬಿಟ್ಟಿದ್ರು, ಇನ್ನೂ ದೊಡ್ಡವರಾಗ್ಬಿಡೋರು, ಒಪ್ಪಂದ ಆಗಿತ್ತಪ್ಪ, ನಾನು 2.5 ವರ್ಷ ಅವಧಿ ಮುಗಿತು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಹೌದೌದು ದೊಡ್ಡವರಾಗೋಗ್ಬಿಟ್ಟು. ಹಾಗಾಗಿ ಇವತ್ತು ನಾವು ಯಾಕೆ ಇವರು ಡ್ರ್ಯಾಗ್ ಮಾಡ್ಕೊಂಡು ಬಂದರು, ಯಾಕೆ ವಿಳಂಬ ಮಾಡಿದರು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕಾಗುತ್ತೆ. ಆಮೇಲೆ ಸಿಡಿದೇಳ್ತಕ್ಕಂಥ ಒಂದು ಸ್ವಭಾವ ಇವರಲ್ಲಿಲ್ಲ. ಯಾರಲ್ಲಿ? ಸಿದ್ದರಾಮಯ್ಯನವರಲ್ಲಿ. ಈ ಹಿಂದೆ ನಾವು ಬಂಗಾರಪ್ಪನವ್ರು ನೋಡಿದ್ದೀವಿ, ನಾವು ದೇವರಾಜ ಅರಸು ಅವ್ರು ನೋಡಿದ್ದೀವಿ ನಾವು. ಅವರು ಸಿಡಿದು ಹೋಗಿ ಬೇರೆ ಪಕ್ಷಗಳನ್ನು ಕಟ್ಟಿ, ಹೌದಾ, ಈ ಹೈಕಮಾಂಡಿಗೆ ಏನಪ್ಪ ಅಂದ್ರೆ ಸವಾಲು ಹಾಕಿದ್ರು. ಆದರೆ ಅಂಥ ಒಂದು ಸ್ವಭಾವ ಇವರಲ್ಲಿಲ್ಲ ಪಾಪ. ಮತ್ತು ಅದನ್ನು ನಾವು ಏನಪ್ಪ ಅಂದರೆ ಹೊಸ ಪಕ್ಷ ಕಟ್ಟಬೇಕು, ನಾನು ಕಟ್ಟಿದ್ರಪ್ಪ ಅಂದ್ರೆ ನಿಮಗೆಲ್ಲ ಚಾಲೆಂಜ್ ಮಾಡ್ತೀನಿ ನಾನು. ಅದು ಇನ್ನೊಂದು ಏನಂತಂದರೆ, ಹೊಸ ಪಕ್ಷ ಕಟ್ತೀನಿ, ನಿಮಗೆಲ್ಲ ಚಾಲೆಂಜ್ ಮಾಡ್ತೀನಿ ಅನ್ನೋದಕ್ಕೆ ಆ ವಯಸ್ಸು ಅಲ್ಲ. 78 ವರ್ಷ ಈಗ ಸಿದ್ದರಾಮಯ್ಯನವ್ರಿಗೆ. ಈಗ ಹೊಸ ಪಕ್ಷ ಕಟ್ತೀನಿ ಅಂತಂದ್ರು ನೋಡಿ, ಇದು ಈಗ ಯಡಿಯೂರಪ್ಪನವ್ರು ಕಟ್ಟಿದ್ರು KJP, ಎಷ್ಟನೇ ವಯಸ್ಸಿನಲ್ಲಿ ಕಟ್ಟಿದ್ರು ಅಂದರೆ ಒಳಗಡೆ ಒಂದು ಆ ಛಲ ಇತ್ತಂದ್ರಪ್ಪ ಅಂತಂದರೆ ಮಾಡ್ತಿದ್ರು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಹಾಗೆ ಅವರು ಏನಂತಂದ್ರೆ ಹೈಕಮಾಂಡಿಗೆ ಏನಂತಂದ್ರೆ ಒಳ್ಳೆ ನಮಗೆಲ್ಲ ಸೇವೆ ಸಲ್ಲಿಸಲಿಕ್ಕೆ ಒಂದು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಅಪೋಸಿಷನ್ ಲೀಡರ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಧನ್ಯವಾದಗಳನ್ನ ಹೇಳಿ ಅವರು ಆ ಒಂದು ಇದರಲ್ಲಿಂದಲೂ ಇರ್ಬೋದು ಏನೋ ಒಂದು. ಆದರೆ ಅವರ ಭಾವನೆ ಮತ್ತು ಅವರ ಸ್ವಭಾವ ಹೇಗಿದೆ ಅಂತ ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ಕೊಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಸಿಡಿದು ಬಂದು ಹೊಸ ಒಂದು ಏನಪ್ಪ ಅಂದ್ರೆ ಪಕ್ಷ ಕಟ್ಟಿ ಅವರೇನಪ್ಪ ಅಂದ್ರೆ ಒಂದು ಸವಾಲು ಹಾಕಿರ್ತಕ್ಕಂಥದ್ದು ಇತಿಹಾಸ ನೋಡಿದ್ದೀವಿ ನಾವು ಕನ್ನಡಿಗರು. ಆದರೆ ಇಲ್ಲಿ ಆಗಲಿಲ್ಲ ಆ ಪರಿಸ್ಥಿತಿ. ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಸಹಿತ ನಾವು ನೋಡಬೇಕು.
ಹಾಗೆ ಇವ್ರಿಗೆ ಸಿದ್ದರಾಮಯ್ಯನವರಿಗೆ ಬಹುತೇಕ ನೀವು ಕೊಡಬೇಡಿ ರಾಜೀನಾಮೆ ಅಂತೇಳಿ ಹೇಳಿದ್ದು ಯಾರು? ಇವರ ಜನತಾ ಪರಿವಾರದಿಂದ ಇವ್ರ ಜೊತೆಗೆ ಬಂದಿರತಕ್ಕಂಥವರೇ ಹೇಳಿದ್ರು ಹೊರತಾಗಿ ಮೂಲ ಕಾಂಗ್ರೆಸ್ಸಿಗರು ಯಾರು ಹೇಳಿಲ್ಲ. ಇದು ಒಂದು ಗಮನಾರ್ಹ ಅಂಶ ಇದು. ಅದೇ ಹಾಗೆ ಇಂಥ ಹಲವಾರು ಮಗ್ಗಲುಗಳು ಏನಪ್ಪ ಅಂದರೆ ಇವತ್ತು ಇದ್ದಾವೆ. ಇವನ್ನೆಲ್ಲವನ್ನೂ ನಾವು ವಿಚಾರ ಮಾಡಿಕೊಂಡು ಒಟ್ಟಂದವಾಗಿ ಏನಪ್ಪ ಅಂತಂದ್ರೆ ಮುಂದಿನ ಬೆಳವಣಿಗೆಗಳು ಏನಾಗ್ತಾವೆ ಅಂತೇಳಿ ನಾವೇನು ವಿಚಾರ ಮಾಡಬೇಕಾಗಿದೆ. ಹಾಗೆ ಇವತ್ತು ಇವರು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವ್ರದ್ದು ಒಂದು ಏನಪ್ಪ ಅಂದ್ರೆ ವಿಷಯ ಇದೆ ಇಲ್ಲಿ. ಅವರ ಅಹಿಂದ ಅಂತೇಳಿ ಹೇಳ್ತಾ ಇದ್ರು. ಅಹಿಂದ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಲೀಡರ್ ಅಂಥೇಳಿ ಅಹಿಂದ ಅಂತೇಳಿ ಘೋಷಣೆ ಮಾಡಿದ್ದು ಹುಬ್ಬಳ್ಳಿ ಸಮಾವೇಶದಲ್ಲಿ ಸುಮಾರು ಕೋಟಿಗಂತರ ಖರ್ಚು ಮಾಡಿದ್ದು ಏನಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು. ಆನಂತರ ಏನಾಯಿತು ಜಾರಕಿಹೊಳಿ ಅವರಿಗೆ, ಸಿದ್ದರಾಮಯ್ಯನವ್ರಿಗೂ ಮತ್ತು ಜಾರಕಿಹೊಳಿ ಅವರಿಗೆ ಏನಪ್ಪ ಅಂದ್ರೆ ಭಿನ್ನಾಭಿಪ್ರಾಯಗಳು ಉಂಟಾದವು. ಅವ್ರನ್ನ ಕೈ ಬಿಟ್ಟರು ಯಾವುದೋ ರಿಷಫಲ್ನಲ್ಲಿ. ಅವ್ರನ್ನೆಲ್ಲ ಏನಪ್ಪ ಅಂದ್ರೆ ಅಹಿಂದ ಅಂತೇಳಿ ಮಾಡಿರುವಾಗ ಇವ್ರು ಏನಪ್ಪ ಅಂದ್ರೆ ಅವರೇ ಮಾಡಿದ್ರು ಅಂತಲ್ಲ ನಾನು ಹೇಳೋದು, ದೊಡ್ಡ ಪಾತ್ರ ವಹಿಸಿದ್ರು ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು. ಈಗ ಅದೇ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರ ಏನಪ್ಪ ಅಂತಾರಪ್ಪ ಅಂದ್ರೆ ಪರವಾಗಿ ಬ್ಯಾಟ್ ಬೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತ. ಇಲ್ಲಿ ಅಹಿಂದ ಇದು ಎಲ್ಲ ಸಿದ್ದರಾಮಯ್ಯನವರ ರಾಜೀನಾಮೆಯ ಜೊತೆಗೆ ಅಹಿಂದ ಎಲ್ಲ ಕರಗಿ ಹೋಯಿತು ಅಂತೇಳಿ ನನಗನ್ನಿಸ್ತಾ ಇದೆ. ಲೋಹಿತ್ ಅವರೇ, ಬಹುಶಃ ಇವತ್ತಿನ ಬೆಳವಣಿಗೆ ನಾವು ನೋಡ್ತಾ ಹೋದ್ರೂ ಕೂಡ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದು ರಾಜಕೀಯ ಪ್ರಹಸನಕ್ಕೆ ವೇದಿಕೆ ಆಗಿದ್ದು, ಹೈಕಮಾಂಡ್ ಹೇಳಿದಂಥ ಒಂದಷ್ಟು ನಿರ್ಧಾರಗಳು ಅಥವಾ ನೀವು CM ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಇವತ್ತಿನ ಬೆಳವಣಿಗೆ ತಾವು ಹೇಗೆ ನೋಡ್ತೀರಿ ವಿಪಕ್ಷವಾಗಿ ಅಂತ?